ಬ್ರಹ್ಮಚರ್ಯ. ಸಾಮಾನ್ಯವಾಗಿ ಈ ಬ್ರಹ್ಮಚರ್ಯ ಅನ್ನೋ ಪದ ತುಂಬಾ ತಪ್ಪಿಗೆ ಈಡಾಗಿದೆ. ತುಂಬಾ ಜನ ಯೋಗಕ್ಕೆ ಸಾಧನೆಗೆ ಯಾಕೆ ತೊಡಗಲ್ಲ ಅಂದ್ರೆ ಆ ಸಾಧನೆ ಮಾಡಿದ್ರೆ ಬ್ರಹ್ಮಚಾರಿಗಳಾಗಿರ್ಬೇಕಂತೆ. ಬ್ರಹ್ಮಚಾರಿಗಳಾಗಿರ್ಬೇಕು, ಹೌದು. ಆದ್ರೆ ನೀವು ಬ್ರಹ್ಮಚಾರಿ ಅಂತಂದ ತಕ್ಷಣ ಏನನ್ನ ಭಾವಿಸ್ತೀರಿ? ಮದುವೆ ಆಗದೆ ಇರೋದು ಬ್ರಹ್ಮಚರ್ಯ. ನಿಜವಾದ ಅರ್ಥದಲ್ಲಿ ಬ್ರಹ್ಮಚರ್ಯ ಅಂದ್ರೆ ಒಂದು ಅರ್ಥದಲ್ಲಿ ಅದೌದು, ಮದುವೆ ಆಗದೆ ಇರೋರ್ಗೂ ಬ್ರಹ್ಮಚಾರಿ ಅಂತ ಕರೀತಾರೆ, ಅದು ಹೌದು. ಆದ್ರೆ ನಿಜವಾದ ಅರ್ಥ, ಇನ್ನು ಒಳ ಅರ್ಥ ಏನಿದೆ, ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮ ಅಂದ್ರೆ ವಿಶಾಲವಾದದ್ದು, ಅಗಾಧವಾದದ್ದು, ಅತೀತವಾದದ್ದು, ಅಸೀಮವಾದದ್ದು ಯಾವುದಿದೆಯೋ ಅದು ಬ್ರಹ್ಮ. ಚರ್ಯ ಅಂದ್ರೆ ಆ ಅತೀತವಾದ, ಅಗಾಧವಾದ, ಅಸೀಮವಾದ ಶಕ್ತಿ ಯಾವುದಿದೆಯೋ ಆ ಶಕ್ತಿಯ ಕಡೆಗೆ ಯಾರು ಚರ್ಯ ಅಂದ್ರೆ ನಡೆಯುವುದು ಅಂತ, ಆ ದಿಕ್ಕಿಗೆ ಯಾರು ನಡೀತಾರೋ ಅವರು ಬ್ರಹ್ಮಚಾರಿ. ಒಂದು ವಸಿಷ್ಠರ ಜೀವನದಲ್ಲಿ ಒಂದು ಸುಂದರವಾದ ಒಂದು ಕಥೆ ಇದೆ. ದುರ್ವಾಸ ಮುನಿಗಳು ಅತ್ಯಂತ ಕೋಪಿಷ್ಠರು. ಒಮ್ಮೆ ವಸಿಷ್ಠರ ಹತ್ರ ಬಂದ್ರು, ಹೇಳಿದ್ರು, ವಸಿಷ್ಠ ಮಹರ್ಷಿಗಳೇ, ನಾನು ಒಂದಷ್ಟು ಸಮಯ ಇಲ್ಲಿ ತಪಸ್ಸನ್ನು ಆಚರಿಸಬೇಕು ಅಂತಿದ್ದೀನಿ, ನೀವು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ವಸಿಷ್ಠರು ಯೋಚನೆ ಮಾಡಿದ್ರು, ಆಗಬಹುದು. ಇವತ್ತಿನ ಆಶ್ರಮಗಳ ತರ ಅಲ್ಲ, ಹಿಂದಿನ ಆಶ್ರಮಗಳು. ಯಾರಾದ್ರೂ ಸಾಧನೆಗೆ ಬರ್ತೀನಿ ಅಂತ ಹೇಳಿದ್ರೆ ಅವರಿಗೆ ವ್ಯವಸ್ಥೆಯನ್ನ, ಅವರಿಗೆ ಕಷ್ಟ ಆದ್ರೂ ಅಡ್ಡಿಲ್ಲ, ಅವರಿಗೆ ತಪಸ್ಸಿಗೆ, ಅವರ ವ್ರತಕ್ಕೆ ಭಂಗ ಆಗ್ಬಾರ್ದು ಅಂತ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು. ನಾವು ಇವತ್ತಿನ ಆಶ್ರಮ ಕಟ್ತಾ ಇದೀವಿ, ಇವತ್ತು ದೇವಸ್ಥಾನಗಳು ಕಟ್ತಾ ಇದೀವಿ. ಯಾಕೆ ಅಂದ್ರೆ ಅಲ್ಲಿ ಯೋಗಕ್ಕೆ ಜಾಗ ಕೊಡದೇ ಇದ್ರು ಅಡ್ಡಿಲ್ಲ, ಅಲ್ಲಿಗೆ ಧ್ಯಾನಕ್ಕೆ ಜಾಗ ಇಲ್ಲದೆ ಇದ್ರು ಅಡ್ಡಿಲ್ಲ, ಅಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಜಾಗ ಇಲ್ಲದೆ ಇದ್ರು ಅಡ್ಡಿ ಇಲ್ಲ. ಜನಗಳು ಸಾಲಲ್ಲಿ ಬಂದು ಸಾಲಲ್ಲಿ ಹೋಗಿ ದುಡ್ಡು ಹಾಕಿ ಹೋಗ್ಬೇಕು. ಆಶ್ರಮಕ್ಕೆ ಏನ್ ಬರ್ತದೋ ಇಲ್ಲೋ ದುಡ್ಡು ಬರಬೇಕು. ಇದಕ್ಕೆ ಮಾತ್ರ ಆಶ್ರಮ, ಇವತ್ತು ದೇವಸ್ಥಾನಗಳಿದೆ. ಆದ್ರೆ ಅವತ್ತಿನ ಆಶ್ರಮಗಳು ಯಾರಾದ್ರೂ ಒಬ್ಬ ಒಳ್ಳೆ ಸಾಧಕ ಬಂದು ನಾನು ಸಾಧನೆಗೆ ಅವಕಾಶ ಮಾಡಿಕೊಡಬೇಕು ಅಂದ್ರೆ ಧಾರಾಳವಾಗಿ ಅವಕಾಶ ಮಾಡಿಕೊಡ್ತಾ ಇದ್ರು. ಹಾಗೆ ವಸಿಷ್ಠರು ದುರ್ವಾಸ ಮುನಿಗಳಿಗೆ ವ್ಯವಸ್ಥೆ ಮಾಡಿಕೊಟ್ರು. ಅವ್ರು ಹೇಳಿದ್ರು, ಈ ನದಿಯಿಂದ ಆ ಕಡೆಗೆ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ, ಯಾವುದೇ ಅಡ್ಡಿ ಆತಂಕಗಳು ಬರದೆ ನೀವು ಅಲ್ಲಿದ್ದು ತಪಸ್ಸನ್ನು ಆಚರಿಸಿ ಅಂತ. ದುರ್ವಾಸರು ಆಯ್ತು ಅಂತ ಒಪ್ಪಿಗೆ ಕೊಟ್ರು. ಯಮನೆಯ ಆ ಭಾಗದಲ್ಲಿ ಪರ್ಣ ಕುಟೀರವನ್ನ ಕಟ್ಟಿಸ್ಕೊಟ್ರು ವಸಿಷ್ಠರು. ಪ್ರತಿದಿನ ದುರ್ವಾಸರಿಗೆ ಊಟವನ್ನು ತಗೊಂಡು ಹೋಗ್ಬೇಕಾಗಿದ್ದು ವಸಿಷ್ಠರ ಪತ್ನಿ ಅರುಂಧತಿಯ ಕರ್ತವ್ಯ. ನದಿಯ ಆ ಭಾಗದಲ್ಲಿ ದುರ್ವಾಸರ ವಾಸ, ವಸಿಷ್ಠರ ಆಶ್ರಮ ನದಿಯ ಈ ಭಾಗದಲ್ಲಿದೆ. ಪ್ರತಿದಿನ ಹೋಗ್ಬೇಕು. ಪ್ರಾರಂಭದ ದಿನ ಅರುಂಧತಿ ವಸಿಷ್ಠರ ಹತ್ರ ಬಂದು ಹೇಳಿದ್ರು, ನದಿ ಹರಿತಾ ಇದೆ, ಯಾರು ಆಶ್ರಮದಲ್ಲಿಲ್ಲ ಅಂಬಿಗರು, ನಾನೀಗ ದುರ್ವಾಸರಿಗೆ ಸರಿಯಾದ ಸಮಯಕ್ಕೆ ಹೋಗಿ ಊಟ ಕೊಡಬೇಕು. ಆದ್ರೆ ಊಟ ಕೊಡೋದು ಹೇಗೆ? ಲೇಟ್ ಆದ್ರೆ ಅವ್ರಿಗೆ ಕೋಪ ಬರ್ತದೆ, ಹೆಸರೇ ದುರ್ವಾಸರು. ಆದ್ರೆ ಹೋಗ್ಬೇಕು ಅಂದ್ರೆ ಅಂಬಿಗ ಇಲ್ಲ, ಆಶ್ರಮದಲ್ಲಿ ಯಾರಿಲ್ಲ, ಹೇಗೆ ಹೋಗ್ಬೇಕು? ಅದಕ್ಕೆ ವಸಿಷ್ಠರು ಹೇಳಿದ್ರು ಅರುಂಧತಿಗೆ, ಬ್ರಹ್ಮಚಾರಿಯ ಪತ್ನಿ ಅರುಂಧತಿ ಬಂದಿದ್ದೀನಿ, ದುರ್ವಾಸರಿಗೆ ಊಟ ಕೊಡಬೇಕು, ದಾರಿ ಕೊಡು ಅಂತ ಆ ನದಿಯ ಪಕ್ಕದಲ್ಲಿ ನಿಂತು ಹೇಳು ಅಂತ. ಅರುಂಧತಿಗೆ ಆಶ್ಚರ್ಯ. ಬ್ರಹ್ಮಚಾರಿಯ ಹೆಸರು ಅಲ್ಲಿ ಎರಡೂ ಕೂಡ ಸೇರ್ತಾ ಇದೆ, ಬ್ರಹ್ಮಚಾರಿ ಮತ್ತು ಪತ್ನಿ. ಬ್ರಹ್ಮಚಾರಿಗೆ ಪತ್ನಿ ಇರ್ಲಿಕ್ಕೆ ಹೇಗೆ ಸಾಧ್ಯ? ಆದ್ರೆ ಬ್ರಹ್ಮಚಾರಿಯ ಪತ್ನಿ, 100 ಮಕ್ಕಳಿಗಿಂತ ಹೆಚ್ಚು ಮಕ್ಕಳ ತಂದೆ ವಸಿಷ್ಠರು. ಆದ್ರೆ ಅವರು ಹೇಳ್ತಾ ಇದ್ದಾರೆ, ಬ್ರಹ್ಮಚಾರಿಯ ಪತ್ನಿ ಅರುಂಧತಿ ಬಂದಿದ್ದೀನಿ, ದಾರಿ ಕೊಡು ಅಂತ ಹೇಳು, ದಾರಿ ಬಿಡ್ತಾಳೆ ತಾಯಿ, ಆ ನದಿ ದಾರಿ ಬಿಡ್ತದೆ ಅಂತ. ಸ್ವಾಮಿ ಹೇಳಿದ್ದು, ಗಂಡ ಹೇಳಿದ ಮಾತು ಕೇಳಬೇಕು ಹೆಂಡತಿ. ಅರುಂಧತಿ ಹೋದ್ಲು, ನದಿಯ ಮುಂದೆ ನಿಂತ್ಲು, ಹೇಳಿದ್ಲು, ಬ್ರಹ್ಮಚಾರಿಯ ಪತ್ನಿ ಅರುಂಧತಿ ಹೇಳ್ತಾ ಇದ್ದೀನಿ, ಈಗ ಊಟ ತಗೊಂಡು ಹೋಗ್ಲಿಕ್ಕೆ ದಾರಿ ಕೊಡು ಅಂತ. ಆಶ್ಚರ್ಯ ಅಂದ್ರೆ ಆ ಯಮುನೆ 2 ಭಾಗವಾಯ್ತು. ಅರುಂಧತಿ ನಡೆದು ಹೋದ್ಲು. ನಿಮಗೆ 2 ಅರ್ಥಗಳು ಇಲ್ಲಿ ಗೊತ್ತಾಗ್ತದೆ. ಈಗ ಅರುಂಧತಿ ಹೋದ್ಲು, ದುರ್ವಾಸರಿಗೆ ಊಟವನ್ನು ಬಡಿಸಿದ್ಲು, ಊಟ ಎಲ್ಲ ಆಯ್ತು ದುರ್ವಾಸರದು, ವಾಪಸ್ ಹೋಗ್ಬೇಕು. ಅರುಂಧತಿಗೆ ಚಿಂತೆ ಶುರುವಾಯ್ತು, ಯೋಚನೆ ಬಂತು. ದುರ್ವಾಸರನ್ ಕೇಳಿದ್ರು, ಸ್ವಾಮಿ ನಾನು ಆ ಕಡೆಯಿಂದ ಈ ಕಡೆಗೆ ಬರಬೇಕಾದ್ರೆ ನಮ್ಮ ಸ್ವಾಮಿ ಹೇಳಿದ್ರು ಬ್ರಹ್ಮಚಾರಿಯ ಪತ್ನಿ ಬಂದಿದ್ದೀನಿ ಅಂತ, ಆದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅದನ್ನೇ ಹೇಳಲೆ ಅಂತ. ಅದಕ್ಕೆ ದುರ್ವಾಸರು ಹೇಳಿದ್ರು, ಹಾಗೆ ಹೇಳ್ಬೇಡ, ನಿತ್ಯ ಉಪವಾಸಿ ದುರ್ವಾಸರು ಹೇಳ್ತಾ ಇದ್ದಾರೆ, ದಾರಿ ಕೊಡು ಅಂತ ಹೇಳು ಅಂತ. ಆಗ ತಾನೇ ಹೊಟ್ಟೆ ತುಂಬಾ, ಹೊಟ್ಟೆ ಬಿರಿಯೋ ಹಾಗೆ ಊಟ ಮಾಡಿದ್ದೀನಿ. ಊಟ ಮಾಡಿದ್ದಾರೆ ಇವರು ದುರ್ವಾಸರು, ಆದ್ರೆ ಹೀಗೆ ನೋಡಿದ್ರೆ ನಿತ್ಯ ಉಪವಾಸಿ. ಈಗ ತಾನೇ ಊಟ ಮಾಡಿ ನಿತ್ಯ ಉಪವಾಸಿ ಹೇಗಾದ್ರು? ಆದ್ರೆ ಮಹರ್ಷಿಗಳ ಮುಂದೆ ಎದುರು ಮಾತಾಡೋ ಹೋಗಿಲ್ಲ. ವಾಪಸ್ ಬಂದ್ರು.
ನದಿಯ ದಂಡೆಯಲ್ಲಿ ನದಿಯ ದಂಡೆಯಲ್ಲಿ ನಿಂತು ಹೇಳಿದ್ರು, ನಿತ್ಯ ಉಪವಾಸಿ ದುರ್ವಾಸರು ಹೇಳಿದ್ದಾರೆ ದಾರಿ ಕೊಡಬೇಕಂತೆ. ಮತ್ತೆ ನದಿ 2 ಭಾಗ ಆಯ್ತು. ವಾಪಸ್ ಬಂದ್ರು ಅರುಂಧತಿ. ಒಳಗಡೆ ಕುತೂಹಲ, ಆಶ್ಚರ್ಯ, ಪ್ರಶ್ನೆ ತಡಿಲಿಕ್ಕೆ ಆಗ್ತಾ ಇಲ್ಲ ಅರುಂಧತಿಗೆ. ವಸಿಷ್ಠರ ಮುಂದೆ ನಿಂತು ಕೇಳಿದ್ರು, ಸ್ವಾಮಿ ಅನ್ಯತಾ ಭಾವಿಸಬೇಡಿ, 100 ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿದಾವೆ ನಮಗೆ, ಆದ್ರೆ ನೀವು ಹೇಳಿದ್ರಿ ಬ್ರಹ್ಮಚಾರಿ ಅಂತ. ಆ ಕಡೆ ದುರ್ವಾಸ ಮಹರ್ಷಿಗಳು ನೋಡಿದ್ರೆ ಆಗ್ತಾನೆ ಊಟ ಮಾಡಿದ್ರು, ಆದ್ರೆ ನಿತ್ಯ ಉಪವಾಸಿಗಳು ಅಂತ ಹೇಳಿದ್ರು. ಏನ್ ಅರ್ಥ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ. ಆಗ ವಸಿಷ್ಠ ಹೇಳಿದ್ರು, ಬ್ರಹ್ಮಚಾರಿ ಅಂದ್ರೆ ಅರ್ಥ ಮದುವೆ ಆಗದೆ ಇರೋದು ಅಂತ ಮಾತ್ರವಲ್ಲ, ನಾನು ನಿರಂತರ ನನ್ನ ಒಳಗಿರುವ ಬ್ರಹ್ಮತ್ವ ಏನಿದೆ ಆ ಬ್ರಹ್ಮತ್ವದ ಕಡೆಗೆ, ಆ ಶಕ್ತಿಯ ಕಡೆಗೆ, ಆ ವಿಶಾಲತೆಯ ಕಡೆಗೆ ಪ್ರತಿದಿನವೂ ನಾನು ನಡೀತಾ ಇದ್ದೀನಿ, ಪ್ರತಿದಿನವೂ ಅದನ್ನು ಅನುಸರಿಸ್ತಾ ಇದ್ದೀನಿ. ಆ ಕಾರಣಕ್ಕೆ ನಾನು ಬ್ರಹ್ಮಚಾರಿ. ಅವರು ನಿತ್ಯ ಉಪವಾಸಿ. ಯಾಕೆ ನಿತ್ಯ ಉಪವಾಸಿ ಅಂತ ಹೇಳಿದ್ರೆ, ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು. ಭಗವಂತನ ಹತ್ತಿರ ಯಾರು ಸದಾ ಇದಾನೋ ಅವನು ಉಪವಾಸಿ. ಹೊಟ್ಟೆ ಹಸ್ಕೊಂಡಿರೋದು ನಿಜವಾದ ಉಪವಾಸವಲ್ಲ. ಹೊಟ್ಟೆ ಹಸ್ಕೊಂಡು ಏಕಾದಶಿನಲ್ಲಿ ಉಪವಾಸ ಮಾಡ್ತೀನಿ ಅಂತ ಹೇಳಿ ಹೊಟ್ಟೆ ಹಸ್ಕೊಂಡಿದ್ದು ಭಗವಂತನ ಸ್ಮರಣೆ ಮಾಡದೇ ಇದ್ರೆ ಅದು ಉಪವಾಸವಾಗಲ್ಲ. ಆದ್ರೆ ಊಟ ಮಾಡಿಯೂ ಕೂಡ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ರೆ ಅವನ ನಿತ್ಯ ಉಪವಾಸಿ. ದುರ್ವಾಸರು ಆ ಸ್ಥಾನಕ್ಕೆ ಸೇರಿದಂತವ್ರು. ಹಾಗೆ ಬ್ರಹ್ಮಚಾರಿ ಅಂದ್ರೆ ಅರ್ಥ, ಯಾರು ಅಗಾಧವಾದ ಅತೀತವಾದ ವಿಷಯದ ಕಡೆಗೆ ಚಲಿಸ್ತಾ ಇದ್ದಾನೋ ಅವನು ಬ್ರಹ್ಮಚಾರಿ.